ಬಿಗ್ ಬಾಸ್ ಸೀಸನ್ 11 ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿ ನಡೀತಾ ಇರೋದ್ರಿಂದ ಹೀಗೆ ನಡೆಯುತ್ತೆ ಅನ್ನೋದನ್ನ ವೀಕ್ಷಕರು ಗೆಸ್ ಮಾಡೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಯಾರು ಹೊರಗಡೆ ಹೋಗ್ತಾರೆ ಅಂತ ಅನ್ಕೊಂಡಿರ್ತಾರೋ ಅವ್ರು ಹೊರಗಡೆ ಹೋಗ್ತಾ ಇಲ್ಲ. ಇವ್ರು ಗೆದ್ದೇ ಗೆಲ್ತಾರೆ ಅಂತ ಅನ್ನೋರು ಆಟನೇ ಕ್ವಿಟ್ ಮಾಡಿಬಿಡ್ತಾ ಇದ್ದಾರೆ. ನಂಗೆ ಆಟ ಆಡೋಕ್ಕಾಗ್ತಾ ಇಲ್ಲ ಅಂತ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಇಲ್ಲ ಯಾವುದೋ ವೈಯಕ್ತಿಕ ಸಮಸ್ಯೆಯಿಂದ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಶನಿವಾರ ಭಾನುವಾರ ಮತ್ತೊಮ್ಮೆ ಬಂದೇ ಬಿಟ್ಟಿದೆ ವಾರದ ಕತೆ ಕಿಚ್ಚನ ಜೊತೆ. ಈ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಯಾರಿಗೆ ಬೆವರಿಳಿಸ್ತಾರೆ ಅನ್ನೋದ್ರ ಜೊತೆಗೆ ಇವತ್ತು ಗಂಟು ಮೂಟೆ ಕಟ್ಟೋದು ಯಾರು ಅನ್ನೋದು ಕೂಡ ಅನೇಕರ ಪ್ರಶ್ನೆ ಆಗಿದೆ. ಸೊ ಫೈನಲಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಒಂದಷ್ಟು ಜನಕ್ಕೆ ಕುತೂಹಲ ಇದೆ, ಯಾರು ಹೊರಗಡೆ ಹೋಗಬಹುದು ಅಂತ. ಬಹಳ ದಿನಗಳಿಂದ ಇವ್ರು ಹೊರಗಡೆ ಹೋಗ್ಲೇಬೇಕು ಅಂತ ಜನ ಕೂಡ ಒಂದಿಬ್ರು ಹೆಸರನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಆದ್ರೆ ಅಳಕ್ ಬೆಳಕಲ್ಲಿ ಹೆಂಗೋ ಕೊನೆ ಮೂಮೆಂಟ್ ಅಲ್ಲಿ ಅವರು ಸೇಫ್ ಆಗಿಬಿಡ್ತಾ ಇದ್ದಾರೆ. ಹಾಗಿದ್ರೆ ಈ ವಾರ ಅವ್ರು ಹೊರಗಡೆ ಹೋಗ್ತಾರಾ ಅಥವಾ ಅವ್ರಿಗೆ ಏನಾದ್ರೂ ಗ್ರಹಚಾರ ಕಾದಿದೆಯಾ? ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ವಾರದ ಕತೆ ಕಿಚ್ಚನ ಜೊತೆ ಇವತ್ತು ಇರೋದ್ರಿಂದ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯಾರು ಲಗೇಜ್ ಅನ್ನ ಪ್ಯಾಕ್ ಮಾಡ್ಕೊಳ್ತಾರೆ ಅಥವಾ ಪ್ರತಿ ಬಾರಿಯೂ ಒಂದಲ್ಲ ಒಂದು ಟ್ವಿಸ್ಟ್ ಇರೋ ತರ ಈ ವಾರವೂ ಕೂಡ ಒಂದು ಟ್ವಿಸ್ಟ್ ಇದೆಯಾ? ಮನೆಯಿಂದ ಯಾರು ಹೊರಗಡೆ ಹೋಗಲ್ವಾ? ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗಲ್ಲ ಅಂತಂದ್ರೆ ಆ ಟ್ವಿಸ್ಟ್ ಏನಿರಬಹುದು? ಎಂತ ಬಹು ದೊಡ್ಡ ತಿರುವು ಬಿಗ್ ಬಾಸ್ ನಲ್ಲಿ ಆಗಬಹುದು. ಜನ ಕೂಡ ಗೆಸ್ಸೇ ಮಾಡದಂತ ನಿರೀಕ್ಷಿಸದಂತ ಒಂದು ಟ್ವಿಸ್ಟ್ ನಡೆದೇ ಹೋಗ್ಬಿಡುತ್ತಾ? ಸೊ ಕಂಪ್ಲೀಟ್ ಆಗಿ ಅದನ್ನ ಹೇಳ್ತಾ ಹೋಗ್ತೀವಿ ಈ ವಿಡಿಯೋದಲ್ಲಿ. ಬಿಗ್ ಬಾಸ್ 11 ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈಗ 11 ವಾರಗಳು ಕಳೆದು ಹೋಗಿದೆ. ಸದ್ಯ 12ನೇ ವಾರ ಚಾಲ್ತಿಯಲ್ಲಿದೆ. ಈ 11 ವಾರಗಳಲ್ಲಿ ಯಮುನಾ, ಹಂಸ, ಮಾನಸ, ಅನುಷಾ, ಧರ್ಮ, ಶಿಶಿರ್ ಎಲಿಮಿನೇಟ್ ಆಗ್ಬಿಟ್ಟಿದ್ದಾರೆ. ರಂಜಿತ್ ಹಾಗೂ ಜಗದೀಶ್ ಕಿಕ್ಔಟ್ ಆಗಿದ್ದಾರೆ. ಶೋಭಾ ಕ್ವಿಟ್ ಮಾಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಗೋಲ್ಡ್ ಸುರೇಶ್ ಹೊರ ಬಂದಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋರು ಯಾರು ಎಂಬ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ. ಆದರೆ ಈ ವಾರ ಯಾರು ಔಟ್ ಆಗಲ್ಲ. ಹೌದು, ಯಾಕಂದ್ರೆ ಇದು ಮತ್ತೊಮ್ಮೆ ನೋ ಎಲಿಮಿನೇಷನ್ ವೀಕ್. ಕಳೆದ ಯಾವುದೇ ಸೀಸನ್ಗಳಲ್ಲೂ ಕೂಡ ಇಷ್ಟರ ಮಟ್ಟಿಗೆ ನೋ ಎಲಿಮಿನೇಷನ್ ವೀಕ್ ಇರಲೇ ಇರಲಿಲ್ಲ. ಆದರೆ ಈ ವಾರ ಮಾತ್ರ ಅಥವಾ ಈ ಸೀಸನ್ ಮಾತ್ರ ಸಿಕ್ಕಾಬಟ್ಟೆ ನೋ ಎಲಿಮಿನೇಷನ್ ವೀಕ್ ಜೊತೆಗೆ ಒಂದಲ್ಲ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಈ ಒಂದಲ್ಲ ಒಂದು ಟ್ವಿಸ್ಟ್ ಅನ್ನ ಅರಗಿಸಿಕೊಳ್ಳೋದಕ್ಕೆ ಜನರಿಗೂ ಆಗ್ತಾ ಇಲ್ಲ, ಒಳಗಿರೋ ಸ್ಪರ್ಧಿಗಳಿಗೂ ಕೂಡ ಆಗ್ತಾ ಇಲ್ಲ. ಈ ವಾರ ಯಾರು ಔಟ್ ಆಗಿ ಮನೆಯಿಂದ ಹೊರಗಡೆ ಬರೋದಿಲ್ಲ. ಆದ್ರೆ ಸಖತ್ತಾದಂತ ಒಂದು ಟ್ವಿಸ್ಟ್ ಇದೆ. ಸೀಕ್ರೆಟ್ ರೂಮ್ ಆಲ್ರೆಡಿ ಈ ಸೀಕ್ರೆಟ್ ರೂಮ್ ನ ಪ್ರಯೋಗ ಬಹಳಷ್ಟು ಬಾರಿ ಇದೇ ಸೀಸನ್ ಅಲ್ಲಿ ಮಾಡ್ಬಿಟ್ರು. ಸೊ ಇನ್ನು ಸೀಕ್ರೆಟ್ ರೂಮ್ ಅಂತ ಮಾಡಿದ್ರೆ ಖಂಡಿತ ಮಜಾ ಬರಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇನ್ನೇನು ಮಾಡ್ಬೋದು, ಏನ ಟ್ವಿಸ್ಟ್ ಕೊಡ್ಬೋದು? ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಾಮಿನೇಷನ್ ಮೇಲೆಗೆ ಟಾಸ್ಕ್ಗಳನ್ನು ನೀಡಲಾಗಿತ್ತು. ಚಟುವಟಿಕೆಯಲ್ಲಿ ಗೆದ್ದ ತಂಡ ಎದುರಾಳಿ ತಂಡದವರನ್ನ ನಾಮಿನೇಟ್ ಮಾಡಬೇಕಿತ್ತು. ಎಲ್ಲ ಚಟುವಟಿಕೆಗಳು ಗುರುವಾರದ ಸಂಚಿಕೆಯಲ್ಲಿ ಮುಕ್ತಾಯಗೊಂಡ್ವು. ಚಟುವಟಿಕೆಗಳ ಅಂತ್ಯಕ್ಕೆ ತ್ರಿವಿಕ್ರಮ್, ರಜತ್, ಹನುಮಂತ, ಮೋಕ್ಷಿತ ನಾಮಿನೇಟು ಆದ್ರು. ಗುರುವಾರ ಸಂಜೆ ಮುಗಿದು ಶುಕ್ರವಾರ ಮಧ್ಯಾಹ್ನ ಆಗಿ ಹೋದ್ರೂ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ. ವೀಕ್ಷಕರಿಂದ ಮತಗಳನ್ನ ಪಡೆಯದೆ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಔಟ್ ಮಾಡೋದೇ ಇಲ್ಲ. ಹೀಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರೂ ಹೊರ ಬರೋದಿಲ್ಲ. ಕಳೆದ ವಾರವೇ ಇಬ್ರು ಔಟ್ ಆಗ್ಬಿಟ್ಟಿದ್ದಾರೆ. ಕಳೆದ ವಾರ ಒಬ್ಬರೇ ಹೋಗ್ಬೇಕಾಗಿತ್ತು, ಆದ್ರೆ ಇಬ್ರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಶಾಸ್ತ್ರಿ ಎಲಿಮಿನೇಟ್ ಆದ್ರು. ಆದ್ರೆ ಏನೂ ಗೆಸ್ ಮಾಡದೇನೆ ಕಾರಣಾಂತರಗಳಿಂದ ಗೋಲ್ಡ್ ಸುರೇಶ್ ಹೊರಗೆ ಬರಲೇಬೇಕಾಯ್ತು. ಹಾಗಾಗಿ ಒಂದೇ ವಾರದಲ್ಲಿ ಇಬ್ರು ಹೊರ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಈ ವಾರ ಎಲಿಮಿನೇಷನ್ ಇಲ್ಲ, ಬಿಗ್ ಬಾಸ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸು? ಈಗಾಗಲೇ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ 3 ಬಾರಿ ನೋ ಎಲಿಮಿನೇಷನ್ ವೀಕ್ ಆಗಿತ್ತು. ಅದು 4ನೇ ಬಾರಿ. 2ನೇ ವಾರ ನೋ ಎಲಿಮಿನೇಷನ್ ವೀಕ್ ಸಂದರ್ಭದಲ್ಲಿ ರಂಜಿತ್ ಹಾಗೂ ತ್ರಿವಿಕ್ರಮ್ ಅವರನ್ನ ಫೇಕ್ ಆಗಿ ಬಾಟಮ್ 2ರಲ್ಲಿ ಇರಿಸಲಾಗಿತ್ತು. 6ನೇ ವಾರ ನೋ ಎಲಿಮಿನೇಷನ್ ವೀಕ್ ವೇಳೆ ಭವ್ಯ ಅವರನ್ನ ಫೇಕ್ ಆಗಿ ಎಲಿಮಿನೇಟ್ ಅಂತ ತೋರಿಸಲಾಗಿತ್ತು. 10ನೇ ವಾರ ನೋ ಎಲಿಮಿನೇಷನ್ ವೀಕ್ ಆಗಿದ್ದ ಸಂದರ್ಭದಲ್ಲಿ ಚೈತ್ರ ಅವರನ್ನ ಕನ್ಫೆಷನ್ ರೂಮ್ ನಲ್ಲಿ ಇರಿಸಲಾಗಿತ್ತು. ಇತರರು ಏನೇನೋ ಮಾತನಾಡ್ಕೊಳ್ತಾರೆ ಅಂತ ಚೈತ್ರಗೆ ತೋರಿಸಲಾಗಿತ್ತು. ಈ ವಾರ ಮತ್ತೆ ನೋ ಎಲಿಮಿನೇಷನ್ ವೀಕ್. ಈ ವಾರ ಬಿಗ್ ಬಾಸ್ ಮತ್ತೊಮ್ಮೆ ಫ್ರಾಂಕ್ ಮಾಡ್ತಾರೋ, ಫೇಕ್ ಎಲಿಮಿನೇಷನ್ ನಡೆಸ್ತಾರೋ, ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗ್ತಾರೋ
ಅನ್ನೋ ಅನುಮಾನಗಳು ಸಹಜವಾಗಿ ಇದೆ. ಇದೆಲ್ಲದರ ನಡುವೆ ವೀಕ್ಷಕರೇ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹೌದು, ವೀಕ್ಷಕರ ಬೇಡಿಕೆಯಂತೆಯೇ ಆಗ್ಬಿಟ್ರೆ ಬಿಗ್ ಬಾಸ್ ಮತ್ತಷ್ಟು ಮಜಾ ಬರುತ್ತೆ. ಕೆಲವೊಮ್ಮೆ ವೀಕ್ಷಕರು ಏನು ಬಯಸ್ತಾ ಇದ್ದಾರೋ ಅದನ್ನ ಬಿಗ್ ಬಾಸ್ ಮಾಡೋದು ಉಂಟು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತ ವಿಚಾರಗಳ ಬಗ್ಗೆ ಬಿಗ್ ಬಾಸ್ ಟೀಮ್ ಕೂಡ ಗಮನ ಹರಿಸ್ತಾ ಇರುತ್ತೆ. ಈ ವಾರ ವೀಕ್ಷಕರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಹೇಗಾದ್ರೂ ಮಾಡಿ ಮೋಕ್ಷಿತನ ಸೀಕ್ರೆಟ್ ರೂಮಿಗೆ ಕಳಿಸ್ಬಿಡಿ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಮೋಕ್ಷಿತನ ಸೀಕ್ರೆಟ್ ರೂಮಿಗೆ ಕಳ್ಸಿದ್ರೆ ಮಂಜಣ್ಣ, ಗೌತಮಿ, ತ್ರಿವಿಕ್ರಮ್ ಇವರೆಲ್ಲ ಏನ್ ಮಾತಾಡ್ತಾರೆ ಅನ್ನೋದು ಮೋಕ್ಷಿತಗೂ ಗೊತ್ತಾಗತ್ತೆ. ಸೊ ಇದರಿಂದ ಮತ್ತಷ್ಟು ಬೆಂಕಿ ಹೊತ್ಕೊಳ್ಳುತ್ತೆ ಮತ್ತು ಮೋಕ್ಷಿತ ಹೋದ್ಲು ಅಂತ ಖುಷಿಯಲ್ಲಿ ಕೆಲವರು ಇರ್ತಾರೆ, ವಾಪಸ್ ಬರ್ತಿದ್ದ ಹಾಗೇನೆ ಶಾಕು ಆಗ್ಬಿಡತ್ತೆ. ಇದನ್ನ ನೋಡೋದಕ್ಕೆ ನಾವಂತೂ ಕಾತುರರಾಗಿದ್ದೀವಿ. ನೀವು ಯಾರ್ಯಾರೂ ಸೀಕ್ರೆಟ್ ರೂಮಿಗೆ ಕಳಿಸಿ ಡೌ ಮಾಡೋ ಬದಲು ಮೋಕ್ಷಿತನ ಕಳಿಸಿದ್ರೆ ಸಿಕ್ಕಾಪಟ್ಟೆ ಮಜಾ ಅಂತೂ ಇರುತ್ತೆ. ಈ ವಾರ ಹೆಂಗೂ ನೋ ಎಲಿಮಿನೇಷನ್ ಅಂತ ಹೇಳ್ತಾ ಇದ್ದೀರಾ, ಹೇಗಾದ್ರೂ ಮಾಡಿ ಮೋಕ್ಷಿತನ ಸೀಕ್ರೆಟ್ ರೂಮಿಗೆ ಕಳಿಸಿ ಬಿಗ್ ಬಾಸ್ ಅಂತ ಅನೇಕ ವೀಕ್ಷಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ವೀಕ್ಷಕರ ಮನವಿಯಂತೆಯೇ ಬಿಗ್ ಬಾಸ್ ಏನಾದರೂ ಮೋಕ್ಷಿತನ ಸೀಕ್ರೆಟ್ ರೂಮಿಗೆ ಕಳಿಸ್ತಾರೋ ಅಥವಾ ಎಲ್ಲವೂ ಬಿಟ್ಟು ಇನ್ನೂ ಒಂದೇನಾದರೂ ಟ್ವಿಸ್ಟ್ ಕೊಡ್ತಾರೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಯಾರು ಸೀಕ್ರೆಟ್ ರೂಮಿಗೆ ಹೋಗಬೇಕು ಅಥವಾ ಸೀಕ್ರೆಟ್ ರೂಮ್ ಅನ್ನೋದು ಹೋದ್ರೆ ಮತ್ತೆ ಬೇಜಾರಾಗತ್ತಾ? ಇದೆಲ್ಲದ್ರ ಬಗ್ಗೆಯೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಈ ವಿಡಿಯೋದಲ್ಲಿ ತಿಳಿಸಬಹುದು.